ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದೆ, ಹೊರಗಡೆ ಎಲ್ಲ ಕರೆಕ್ಟ್ ಆಗಿದೆ, ಒಳಗಡೆ ಕಂಪ್ಲೀಟ್ ಆಗಿಲ್ಲ ಇನ್ನು. ಸರ್ ಆ ಟೆಲಿಕಾಸ್ಟ್ ರಾತ್ರಿ ಒಳಗೆಲ್ಲ ಮುಗಿಸ್ತಾರೆ ಸರ್. ಬೆಳಗ್ಗೆ ತನಕ ಉಳಿಸ್ಕೊಬಿಡಿ, ತೊಂದರೆ ಆಗುತ್ತೆ ಆಮೇಲೆ. ಇಲ್ಲ ಸರ್, ಮುಗಿಸ್ತಾರೆ. ಆ್ಯಂಡ್ ಸರ್, ಫುಡ್ ಕ್ವಾಲಿಟಿ ನನ್ನ ದೊಡ್ಡ ತಂಗಿ ಮದುವೆ ಹೇಗಿತ್ತು ಹಾಗೆ ಇರ್ಬೇಕು ಸರ್. ಒಂದು ರೌಂಡ್ ಚೆಫ್ ಜೊತೆ ಮೀಟಿಂಗ್ ಆಗಿದೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮತ್ತೆ ಹೇಳ್ತಾ ಇದ್ದೀನಿ, ಬರೋ ಗೆಸ್ಟ್ಗಳಿಗೆ ಮತ್ತು ಮೀಡಿಯಾದವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಸರ್. ಇಲ್ಲ ಸರ್, ಬಿ ಕೇರ್ಫುಲ್ ಅಂತ. ಅದನ್ನು ನಾನು ನೋಡ್ಕೊತೀನಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಯಾ ನೈಟ್ ನೈಟ್. ಆನಂದ್, ಬೇರೆ ಏನಾದರೂ ಮರ್ತಿದ್ದೀನೇನೋ? ಗೆಳೆಯ, ಎಲ್ಲ ನಾನು ಫಾಲೋ ಅಪ್ ಮಾಡಿದ್ದೀನಿ ಅಂತ ನಿನ್ಗೆ ಹೇಳಿದೆ, ಆದರೂ ನೀನೇ ಬಂದು ಎಲ್ಲ ಚೆಕ್ ಮಾಡಿದ್ಯಾ. ಆದರೂ ನಿನ್ಗೆ ಯಾಕೋ ಇಷ್ಟೊಂದು ಟೆನ್ಷನ್ನು? ಆರಾಮಾಗಿರೋ, ಎಲ್ಲ ಸರಿ ಹೋಗುತ್ತೆ. ಟೆನ್ಷನ್ ಅಲ್ಲ ಕಣೋ, ನಾಳೆ ನನ್ನ ತಂಗಿ ಮದುವೆ, ಅಪ್ಪನ ಸ್ಥಾನದಲ್ಲಿ ನಿಂತು ನಾನು ಮದುವೆ ಮಾಡ್ತಾ ಇದ್ದೀನಿ ಕಣೋ. ನನ್ನ ಭಾಳ ದಿನದ ಕನಸು, ನಾನು ಕಂಡ ಕನಸು ನಾನು ಅನ್ಕೊಂಡಾಗೆ ನಡಿಬೇಕು ಕಣೋ. ಯಾವುದೇ ಕೊರತೆ ವ್ಯತ್ಯಾಸ ಆಗಬಾರ್ದು ಅನ್ನೋದಷ್ಟೇ ನನ್ನ ಕನ್ಸರ್ನು. ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಅವಳನ್ನು ಎತ್ತಾಡಿಸಿದ್ದು, ಅವಳು ಮೊದಲು ಮಾತು ಕಲ್ತಿದ್ದು, ಮೊದಲನೇ ದಿನ ಸ್ಕೂಲ್ಗೆ ಹೋಗಕ್ಕೆ ಹಠ ಮಾಡಿದ್ದು, ಸ್ಕೂಲ್ಗೆ ಹೋಗಿದ್ದು, ಸ್ಕೂಲಿಂದ ವಾಪಸ್ ಬರುವಾಗ ಮುಖನ ಥರ ಕೆಂಪಗೆ ಮಾಡ್ಕೊಂಡಿದ್ದು, ಗೇಟಲ್ಲಿ ನಿಂತ್ಕೊಂಡು ಕೈ ಬೀಸಿದ್ದು ಎಲ್ಲ ಒಳ್ಳೆ ಕಣ್ಣು ಕಡ್ದಾಗಿದೆ, ಮೊನ್ನೆ ಆದಾಗಿದೆ. ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದು ಬಿಡ್ತಾರಲ್ಲ. ಅಶ್ವಿನಿ ಮದುವೆ ಮೊನ್ನೆ ಆದಾಗಿದೆ, ನಾಳೆ ಆಗಲೇ ನೋಡು ಮಹಿಮಾ ಮದುವೆ ಆಗ್ತಾ ಇದ್ದಾಳೆ. ಇದಕ್ಕೆಲ್ಲ ಏನು ಸಂಭ್ರಮ ಪಡಬೇಕಾ, ದುಃಖ ಪಡಬೇಕಾ, ಅರ್ಥ ಆಗಲ್ಲಪ್ಪ. ಗೆಳೆಯ, ಈ ಫ್ಯಾಮಿಲಿ ಸೆಂಟಿಮೆಂಟು, ಅಟ್ಯಾಚ್ಮೆಂಟು, ಈ ವಿಷಯದಲ್ಲಿ ನಿನ್ನನ್ನು ಮೀರಿಸಿದವನು ಇನ್ನೊಬ್ಬ ಇಲ್ಲ ಕಣ. ನನಗೆ ಗೊತ್ತಪ್ಪ, ನಿನಗೆ ನಿನ್ನ ತಮ್ಮಂದರು ತಂಗಿರು ಇವರೇ ಪ್ರಪಂಚ. ಹೌದು, ಅಕ್ಸೆಪ್ಟೆಡ್. ಇವತ್ತು ರಾತ್ರಿ ನಿನ್ನ ತಂಗಿಗೋಸ್ಕರ ಎಷ್ಟು ಬೇಕಾದರೂ ಹತ್ಬಿಡು, ಆದರೆ ನಾಳೆ ಬೆಳಗ್ಗೆ ನೀನು ಮದುವೆ ಆಗ್ತಾ ಇದೀಯಾ, ನೀನು ಮದುಮಗನೇ. ಪೆಪ್ಪೆ 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 ಫುಲ್ ಖುಷಿಯಾಗಿರ್ಬೇಕಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿದು ಮನೆ ಇಷ್ಟು ಮೌನವಾಗಿರುವುದು? ಮಾತನಾಡುವ ಮನುಷ್ಯರಾರು ಕಾಣಿಸುತ್ತಿಲ್ಲವಲ್ಲ? ಗಿರಿ, ಇಲ್ಲಿ ದೇವ್ರ ಮನೇಲಿದ್ದೀವಿ. ಓ, ನೀವು ಇದ್ದೀರಾ? ಏನಿದು ಫ್ಯಾಮಿಲಿ ಕುಂಭಮೇಳ ನಡೀತಾ ಇದೆಯಾ? ರೀ, ನಿಮ್ಗೊಂದು ದೊಡ್ಡ ನ್ಯೂಸ್ ಹೇಳಬೇಕು. ನ್ಯೂಸ್ ಹೇಳು. ದೊಡ್ಡದ ಚಿಕ್ಕದ? ನಾನು ಹೇಳ್ತೀನಿ. ಚೋರೆ, ನಮಗೆ 9,99,90,90,000 ಲಾಭ ಆಯ್ತು. ಹೌದಾ? ಅಯ್ಯೋ, ನಮಗೆ ಲಾಭ ಆಗಲಿ ನಷ್ಟ ಆಗಲಿ ಎಲ್ಲ ಬರೀ ಸಾವಿರಗಳಲ್ಲೇ ಇರಲಿ. ನಿಮ್ಮ ಪ್ರಾಫಿಟ್ ಟ್ರಾನ್ಸಾಕ್ಷನ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಅದೆಲ್ಲ ಹೇಳೋದಲ್ಲ, ತೋರ್ಸದ ಅಲ್ಕಾಣಿ. ಅಲ್ಲಿ ತಟ್ಟನಲ್ಲಿದೆ ನೋಡಿ. ಬಾವಾ, ಈ ನಾಗಮಣಿ 10 ಕೋಟಿ ಅಂತೆ. ನನಗೆ ಬರೀ 10,000 ರೂಪಾಯಿಗೆ ಸಿಕ್ಕಿದೆ. ಇದು ನಾಗಮಣಿನ ಮಿಸ್ ಹೊಡಿತಾ ಇದೆಯಲ್ಲ. ನಾ ಎಲ್ಲ ಚೆಕ್ ಮಾಡಿ ತಗೊಂಡದ್ ಮಾರ್ರೆ, ನನ್ನೇನು ದಡ್ಡ ಅನ್ಕೊಂಡಿರ್ಯಾ? ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದ ಸೈನ್ಸ್, ನಾಗಮಣಿ ಅನ್ನೋ ಮ್ಯಾಟ್ರ್ ಇಲ್ಲ ಅಂತ ನಾನು ಓದಿದ್ರೆ ನೆನಪು. ಕ್ಯಾನ್ ಐ ಚೆಕ್ ಇಟ್? ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು.
ಇದೇನಾ 10,000 rupees ನಾಗಮಣಿ? ಹ್ಞೂ ಬಾವಾ. ಪಾಪ ಶ್ರದ್ಧೆ ಭಕ್ತಿಯಿಂದ ಸುತ್ತಲೂ ಹೂ ಹಾಕಿರೋದು ನೀವೇ ಅಂತ ಗೊತ್ತಾಗ್ತಿದೆ. ಸೆಕ್ಯೂರಿಟಿ ಪರ್ಪಸ್ಗೆ ಇರುವೆ ಕೂಡ ನೀವೇ ಬಿಟ್ರದ? ಇರುವೆ ಎಲ್ಲಿರುವೆ? ಇಲ್ಲಿ ನೋಡಿ, ನಿಮ್ಮ 10,000 rupees ನಾಗಮಣಿ ಸುತ್ತಲೂ ಮುತ್ಕೊಂಡಿದೆ. ಅಂಟ್ತಾ ಇದೆ. ಸುಮ್ಮನೆ ಪಾಪ ಅವರಷ್ಟು ನಂಬ್ಕೊಂಡಿದ್ದಾರೆ, ಯಾಕ್ರೆ ಹಿಂಗೆ ಆಡ್ತಿದ್ದೀರಾ? ಇರುಗಿರಿ, ಚೆಕ್ ಮಾಡ್ತಾ ಇದ್ದೀನಿ. ನೀನು ಒಳ್ಳೆ ಹುಳಿ ಸ್ಮೆಲ್ ಬರ್ತಿದೆ ನೋಡ. ನಾನೇ ನೋಡ್ತೀನಿ. ಹೌದು, ಹುಳಿ ಸ್ಮೆಲ್ಲು. ಚೆನ್ನಾಗಿದೆ ಚೆನ್ನಾಗಿದೆ. ಕಾಶಿಯವರೇ, ಗೌರಿಯವರೇ, ಆ್ಯಕ್ಚುಲಿ ನಿಮಗೆ 9,999 ರೂಪಾಯಿ 50 ಪೈಸೆಗಳು ಲಾಸ್ ಆಗಿದೆ. ಯಾಕೆಂದ್ರೆ ಇದು ನಾಗಮಣಿ ಅಲ್ಲ, 50 ಪೈಸದ ಕಚ್ಚಾ ಮ್ಯಾಂಗೋ ಬೈಟ್ ಪೇಪರ್ಮೆಂಟು. ಅಯ್ಯಬ್ಯಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆರತಿ, ಮಗುಗೇನಾದ್ರೂ ಬೇಕಮ್ಮ? ಏನು ಬೇಡ ಅಪ್ಪ. ಕಂದ, ಸಂಕೋಚ ಪಟ್ಕೋಬೇಡ. ಏನಾದರೂ ಬೇಕಿದ್ರೆ ಹೇಳು. ಇಲ್ಲ ಅಪ್ಪ, ನಂಗೇನು ಸಂಕೋಚ ಇಲ್ಲ. ನನಗೊಂದು ಸಣ್ಣ ಬೇಜಾರಷ್ಟೆ, ನಾನು ನಿಮ್ಮ ಎಲ್ರಿಗೂ ಹೊರೆ ಆಗ್ತಿದ್ದೀನ ಅಂತ. ಯಾಕಮ್ಮ ಹಾಗೆ ಹೇಳ್ತೀಯ? ಅಪ್ಪನಿಗೆ ಯಾವತ್ತೂ ಮಕ್ಕಳು ಭಾರ ಆಗೋದಿಲ್ಲ. ಮುಂದೆ ನನಗೆ ದುಡಿಯೋದಕ್ಕೆ ಆಗದೆ ಇದ್ದಾಗ ನಿನ್ನನ್ನು ನೋಡ್ಕೋತೀಯ ತಾನೆ? ಅಪ್ಪ, ಯಾಕೆ ಹಾಗೆಲ್ಲ ಮಾತಾಡಿ ನೋವು ಮಾಡ್ತಿದ್ದೀರಾ? ಮತ್ತೆ ನೀನು ನಮಗೆ ತೊಂದರೆ ಅನ್ನೋದಾದ್ರೆ ನಾನು ನಿಮಗೆ ತೊಂದರೆ ಆಗೋದಿಲ್ವಾ? ಹೇಳು, ಏನು ಬೇಕು ಅಂತ. ಸರಿ ಅಪ್ಪ, ಮಗುಗೆ ಪೌಡ್ರ್ ಒಂದು ಬೇಕಿತ್ತಷ್ಟೆ. ಅಷ್ಟೇ ತಾನೆ, ತಂದು ಕೊಡ್ತೀನಿ. ರೀ, ಮಗುಗೊಂದಿಷ್ಟು ಆಟ ಸಾಮಾನು ತರಬೇಕಿತ್ತು. ದೇವ್ರೆ, ನನ್ನ ಮಗಳು ತನ್ನ ಗಂಡ ಇಲ್ಲ ಅನ್ನೋದನ್ನು ಮರೆತು ಆ ಮಗುನ ನೋಡಿಕೊಂಡು ಅವಳು ಸಂತೋಷವಾಗಿ ಕಾಲ ಕಳೆಯೋ ಹಾಗೆ ಮಾಡಪ್ಪ. ಪರಿ 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 ಪರಿ, ಏನ್ರಿ ಆರತಿ ಮನಸ್ಥಿತಿ ಇವಾಗ ಹೇಗಿದೆ? ಪರವಾಗಿಲ್ಲ, ಇದ್ದಾಳೆ. ಮಗು ಜೊತೆಲಿ ಆಟ ಆಡ್ಕೊಂಡು ಹೇಗೋ ಕಾಲ ಕಳೀತಿದ್ದಾಳೆ. ನನಗಂತೂ ವಿಕ್ಕಿ ಸುದ್ದಿನ ಅವಳು ಹೇಗೆ ತಗೋತಾಳೆ ಅಂತ ಭಯ ಆಗಿತ್ತು. ರೀ, ವೇದಾಂತ ಹೇಳಿದ್ನಲ್ಲ, ವಿಕ್ಕಿನೇ ಮಗುವಾಗಿ ವಾಪಸ್ ಬಂದಿದ್ದಾನೆ ಅಂತ. ಅದನ್ನು ಕೇಳಿಕೊಂಡು ಅವಳು ಗೆಲುವಾಗಿದ್ದಾಳೆ. ನಾವು ಹಾಗೆ ಇರಬೇಕಲ್ವಾ? ಏನೋ ಎಲ್ಲ ಒಳ್ಳೇದಾದರೆ ಸಾಕು. ಮತ್ತೆ ಹಳೆ ಉದ್ಯೋಗ, ಹಳೆ ದುಡಿಮೆ, ಇದ್ರ ಮೇಲೆ ಯಾರು ಕಣ್ಣು ಬೀಳದೆ ಇದ್ರು ಸಾಕು. ಬರ್ತೀನಿ. ಸರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ಯಾ? ಏನಿಲ್ಲ, ಹಾಗೆ ಕೂತಿದ್ದೆ.
ಬಾ ಕೂತ್ಕೋ. ಇದೇನ್ ಅಭಿ ಗೆಸ್ಟ್ ಕೇಳಿದಾಗ ಹೇಳ್ತಿದ್ಯಾ? ನನ್ನ ಜಾಗ ಅಲ್ಲಲ್ಲ, ಇಲ್ಲಿ. ಸೊ ನಾನು ಕೂರ್ಬೇಕಾಗಿರೋದು ಅಷ್ಟು ದೂರದಲ್ಲ, ನಿನ್ನ ಪಕ್ಕದಲ್ಲಿ. ಯಾಕಭಿ, ಏನಾಯ್ತು? ಏನಿಲ್ಲ, ಸಡನ್ನಾಗಿ ಬಂದು ಕೂತ್ಕೊಂಡಿಲ್ಲ, ಅದಕ್ಕೆ. ಅದಕ್ಕೆ ಅದಕ್ಕೇನಾಯ್ತು? ಅನ್ಕಂಫರ್ಟ್ ಆಗ್ತಿದ್ಯಾ? ಅಥವಾ ಇವಳೇನಪ್ಪ ಹೀಗೆ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಿದ್ದಾಳೆ ಅಂತ ಆಶ್ಚರ್ಯ ಆಯ್ತಾ? ಅಭಿ ಕಮಾನ್, ನಾನು ನಿನ್ನ ಹೆಂಡ್ತಿ. ಆ ಥರದ್ದೇನಿಲ್ಲ ಅಂತ. ಐ ವಾಸ್ ಜಸ್ಟ್ ಟ್ರೈಂಗ್ ಟು ಸೇ. ಹೋಗ್ಲಿ ಬಿಡು, ಈಗ ಹೇಗಿದ್ಯಾ? ಓಕೆ. ನೋ, ಯು ಆರ್ ನಾಟ್ ಓಕೆ. ನಿನ್ನೆಯಿಂದನೂ ಬೇಜಾರಲ್ಲೇ ಇದೆಯಾ? ಅದೇನಾಯ್ತು ಅಂತನಾದರೂ ಹೇಳಬಾರ್ದಾ? ನೋಡು, ನಾನಿರೋದು ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ನೀನೇ ಹೇಳ್ತಿದ್ದಲ್ವಾ, ಪ್ರೀತಿ ಇದ್ದರೆ ಏನು ಬೇಕಾದರೂ ಎದುರಿಸ್ಬೋದು ಅಂತ. ಈಗ ನಮ್ಮಿಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಆದರೂ ಯಾಕೆ ಅಭಿ ಬೇಜಾರು? ಪ್ರೀತಿ ಇದೆ, ಆದರೆ ಇಲ್ಲ ಅಭಿ, ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ. ಅಮ್ಮನೂ ಬೇಜಾರಲ್ಲಿದ್ದಾರೆ, ನೀನು ಬೇಜಾರಲ್ಲಿದ್ಯಾ. ಅಮ್ಮ ಲೀಲಾ ಮನೇಲಿಲ್ಲ ಅಂತ ಅಪ್ಸೆಟ್ ಆಗಿದ್ದಾರೆ. ನೀನು ಅದಕ್ಕೆ ಅಪ್ಸೆಟ್ ಆಗಿದ್ಯಾ ಅಂತ ಹೇಳೋ ಅಭಿ. ವಿರಹ ವೇದನೆ ಅನ್ಸುತ್ತೆ ಸಾಹೇಬಂಗೆ. ಅಲ್ಲ, ನನಗಿನ್ನೂ ಅರ್ಥ ಆಗದೆ ಇರೋದು ಇದೊಂದೇ ಪ್ರಶ್ನೆ. ಇವನು ಹೆಂಡತಿ ಅಂತರ ಥರನೇ ಇದ್ದೀನಿ, ಒಂದು ಸಣ್ಣ ವ್ಯತ್ಯಾಸನೂ ಇಲ್ಲ. ಆದರೂ ನನ್ನ ಹತ್ರ ಇಷ್ಟು ಮಡಿವಂತಿಕೆ ಮಾಡ್ತಾನಲ್ಲ, ನನ್ನಲ್ಲಿ ಇಲ್ಲದೆ ಇರೋದು ಅವನ ಹೆಂಡತಿಯಲ್ಲಿ ಏನಿದೆ? ಅಮ್ಮನಿಗೆ ಬೇಜಾರಾದರೆ ನನಗೂ ಬೇಜಾರಾಗತ್ತಲ್ವಾ? ಡೋಂಟ್ ವರಿ ಅಭಿ, ಅಮ್ಮನ ಹತ್ರ ಮಾತಾಡೋದಕ್ಕೆ ನಾನಿದ್ದೀನಿ, ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೂ ನಾನಿದ್ದೀನಿ. ಅವ್ರು ನಿಧಾನವಾಗಿ ಲೀಲಾನ್ ಮರೆತು ನನ್ನ ಜೊತೆ ಕ್ಲೋಸ್ ಆಗ್ತಾರೆ. ಲೀಲಾ ಅಷ್ಟು ಸುಲಭವಾಗಿ ಮರೆಯುವಂಥ ವ್ಯಕ್ತಿ ಅಲ್ಲ. ಅವಳನ್ನ ಒಂದು ಮಗು ಒಂದ್ಸತಿ ಮಾತಾಡ್ಸಿದ್ರು ಅದು ಬೆಳೆದು ದೊಡ್ಡದಾದರೂ ನೆನ್ಪಿಟ್ಕೊಂಡಿರುತ್ತೆ. ಅಂಥದ್ರಲ್ಲಿ ಈ ಮನೇಲಿ ಪಾತ್ರ ಸುತ್ತರ ಓಡಾಡಿದ್ದಾಳೆ. ಸಡನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಅದು ಡೈಜೆಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ತಗೋ, ಪರವಾಗಿಲ್ಲ, ನಿನಗೋಸ್ಕರ ಅಂತಾನೆ ನಾನಿದ್ದೀನಲ್ವಾ. ಸೊ ಕೂಲ್. ಒಂಥರ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ಜನರೇನೆ ಹೂ ಅಂತ ಒಪ್ಕೊಂಡ್ಬಿಟ್ಲಲ್ಲ, ಪಾರ್ವತಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿ ಅಕ್ಕ. ಬೇಡ ಅದಕ್ಕೆ. ಏನ್ ರತ್ನವೇಣಿ ಅವರೇ, ನೀವು ಇಲ್ಲಿ ಏನ್ ನಡೀತಾ ಇದೆ? ಮಗು ಎಷ್ಟು ಅಳ್ತಿದೆ ಅಂತ ನೋಡಿನೂ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ? ಮನೆಯಲ್ಲಿ ಹಾಲು ಖಾಲಿಯಾಗಿದೆ, ಮಗು ಹಸಿವಿಂದ ಅಳ್ತಾ ಇದೆ, ಅಷ್ಟೇ ತಾನೇ? ಮನೆಯಲ್ಲಿ ಹಸಿವಿನ ಹಾಲು ಸ್ವಲ್ಪ ಇದೆ. ನಮ್ಮ ಹಳ್ಳಿ ಕಡೆಗೆ ನಾವು ಹಸಿ ಹಾಲು ಜೊತೆಗೆ ಕಡಲೆ ಹಿಟ್ಟನ್ನ ಬೆರೆಸಿ ಸ್ನಾನ ಮಾಡೋದು. ಅದಕ್ಕೆ ಆಯ್ತು, ಅದಕ್ಕೆ ಸ್ವಲ್ಪ ಹಾಲನ್ನ ಎತ್ತಿಟ್ಕೊಂಡಿದ್ದೆ. ಒಂದು ನಿಮಿಷ ರೀ, ನಾನು ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಹಾ,
ಈ ಡಬ್ಬಿಯಲ್ಲಿ ಇಷ್ಟು ಹಾಲಿದೆ, ಸಾಕಾಗತ್ತಲ್ವಾ? ಸಾಕಾಗುತ್ತೆ. ಸಾವಿತ್ರಿ, ಇದನ್ನ ಬಿಸಿ ಮಾಡಿ ಬೇಗ ಬಾಟ್ಲಿಗೆ ಹಾಕಿ ತಗೊಂಬ. ಹೋಗು. ಓನಮ್ಮ ಬಂದ್ಬಿಡುತ್ತಮ್ಮ, ಇನ್ನೇನು ಹಾಲು ಬಂದ್ಬಿಡುತ್ತೆ ಈಗ. ಈಗ ಕೊಟ್ಬಿಡ್ತೀನಿ. ಹಾಲು ಬೇಡ ಬಂಗಾರಿ. ಅಯ್ಯೋ ನಾನು ನಿನಗೆ ಗುರು ಆಗಿದ್ದವಳು ಕಣೆ. ನಿನ್ ಮುಂದಿನ ಹೆಜ್ಜೆ ಏನಿರ್ಬೋದು ಅಂತ ನನಗೆ ಗೊತ್ತಾಗಲ್ವಾ? ಅದಕ್ಕೆ ಸ್ವಲ್ಪ ಹಾಲನ್ನ ನಾನು ಮುಂಚಿತವಾಗಿ ಎತ್ತಿಟ್ಕೊಂಡಿದ್ದೆ. ಅಯ್ಯೋ ಸಾವಿತ್ರಿ, ಕೊಡ ಮಸ್ತ್ ಬಂದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಮಗಳ ಸಂಬಂಧ ನೋಡಿ ಅಂತ ಹೇಳಿದ್ರೆ ಈ ಪಾರ್ಟಿ ತಡವ ಮಾಡೋದು. ನಿಮ್ ಚೀಲದ ಗಾತ್ರ ನೋಡಿದ್ರೆ ಸಾವಿರಾರು ವಾರದ ಫೋಟೋ ತಂದಿದ್ದೀರಾ ಅನ್ಸುತ್ತೆ. ತೋರಿಸಿ ಮತ್ತೆ. ಒಂದು ಇದೇನ್ ಶರಣಪ್ಪ, ವಾರನ್ ಫೋಟೋ ಕೊಡಿ ಅಂದ್ರೆ ನನ್ನ ಮಗಳ ಫೋಟೋ ಜಾತಕನ ವಾಪಸ್ ಕೊಡ್ತಿದ್ದೀರಲ್ಲ, ಯಾಕೆ? ನನಗೆ ನಿಮ್ಮ ಮನೆ ಸವಾಸನೆ ಬೇಡ. ಏನು ಹೇಳ್ತಿದ್ದೆ ಶರಣಪ್ಪ? ನನಗೂ ಹೆಂಡತಿ ಮಕ್ಳು ಅವರೇ ನಾನೇನು ಅವ್ರಿಗೂ ಗಂಡು ಹುಡುಕು ಅಂತ ಹೇಳಿದ್ನ? ಹೊಸಿ ನನ್ನ ಮಾತು ಕೇಳಿ ನಂಜಮ್ಮನವ್ರೆ, ನಿಮ್ಮ ಮಗಳು ದಡ ಸೇರ್ಸಕ್ ಹೋಗಿ ನನ್ನ ಜೀವ ಕಳ್ಕೊಳಕ್ ಆಯ್ತದ? ನಿಮ್ಮನೆಗೆ ಗಂಡು ಹೆಣ್ಣು ತೋರ್ಸಕ್ ಹೋಗಿ ನಮ್ಮ ಪ್ರಾಣ ಕಳ್ಕೊಳಕ್ ನಾವು ರೆಡಿ ಇಲ್ಲ. ಇನ್ನು ಮುಂದಕ್ಕೆ ನೀವ್ಯಾರ ನಾವ್ಯಾರೋ ಅಲ್ಲ ಇವನ. ಅಲ್ಲ, ಒಬ್ರಾರು ಓಸಿ ಅರ್ಥ ಆಗಾದ್ರೂ ಹೇಳಿ ಏನಾಯ್ತು? ಯಾರೋ ನಮ್ಮನೆಗೆ ಫೋನ್ ಮಾಡಿ ಧಮ್ಕಿ ಹಾಕಿದ್ದು ಅಲ್ಲಲ್ಲೇ ಮನೆಗೆ ನುಗ್ಗಿ ನಂಜಮ್ಮನ ಮನೆಗೆ ಏನಾದರೂ ಹುಡುಗ ಹುಡುಗಿ ತೋರ್ಸಕ್ ಹೋದ್ರೆ ನಿಮ್ಮ ಕತೆ ಆಟೆಯ ಅಂದ. ಹಂಗನ್ನ ಯಾಕೆ? ಹಂಗೆ ಹೋಯ್ತಾ ನಾವು ಬಂಗಾರಂ ಕಡೆಯವರು ಅಂತ ಹೇಳ್ಬಿಟ್ಟೋದ. ಈ ವಯ್ಯ ಗಂಡು ತೋರಿಸಿಲ್ಲ, ನೀವೆಲ್ಲ ನಮ್ಮನ್ನೆಲ್ಲ ಕರಿತೀರೋ ಅಂತ ನಾವೆಲ್ಲ ಒಟ್ಟಾಗಿ ಬಂದ್ವಿ. ಹೇಳಿದಾಯ್ತಲ್ಲ, ನಡ್ರಪ್ಪ ಹೋಗೋಣ. ಹಂಗಂದ್ಬಿಟ್ರಿ ಹೆಂಗೆ? ಶರಣಪ್ಪ ಶರಣಪ್ಪ, ಅಯ್ಯ ಬಾಯಿಗೆ ಮಣ್ಣಾಕ ಏನು? ಅಯ್ಯೋ ನೀನ್ ಬಾಯಿ ಮಣ್ಣಾಕ, ಯಾರಲ್ಲ ನಿನ್ನ ಒಳಗಿಟ್ಟವ್ರು? ಯಾಕೆ ಬಂದೆ ಇಲ್ಲಿಗೆ? ನಿನ್ನಂತನೇನಾದ್ರು ನನ್ನ ಮನೆ ಕಾಲಿಟ್ರೆ ನನ್ನ ಮನೆ ನಾಶ ಆಗೋಯ್ತದೆ. ಹೋಯ್ತಾರೆ ಆಚೆಗೆ, ಹೋಗ್ಲ ಆಚೆಗೆ. ನಿನ್ಗಿಂತ ಕೆಟ್ಟವನೇನಲ್ಲ ಇವನು, ಬುಡು ನಂಜವ. ಅನ್ಕಂಡೆ ಕಣೆ, ಅನ್ಕಂಡೆ. ಇದಕ್ಕೆಲ್ಲ ಕಾರಣ ನೀನೆ ಅಂತ ನಾನು ಅನ್ಕಂಡೆ ಕಣೆ. ಅಲ್ಲ, ನನ್ನ ಮನೆಗೆ ಬಂದು ನನ್ನ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂತಿಯಲ್ಲ, ನಾಚಿಕೆ ಆಗಕ್ಕಿಲ್ವ ನಿನಗೆ? ಎದ್ದಳೆ ಮೇಲೆ ಎದ್ದ ಹೇಳಲೆ, ಎದ್ದೇಳೆ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಚಿಕ್ಕ ಮಾವ, ಯಾವತ್ತಿದ್ರೂ ಮನೆ ಸೊಸೆಗೆ ಮೊದಲನೇ ಪ್ರಾಮುಖ್ಯತೆ ಕೊಡಬೇಕು ಅಂತ ರಾಯರ್ ಹೇಳ್ತಾ ಇದ್ದಾರೆ. ಮಿಕ್ಕವರೆಲ್ಲ ಆಮೇಲೆ ಅಂತೆ. ನೀವೇನ್ ಹೇಳ್ತೀರಾ? ಇದೇನ್ ಸತ್ಯ? ನಮ್ಮವ್ರ ಹತ್ರ ನೀನು ಹೀಗೆ ಕೇಳ್ತಿದ್ಯಾ? ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅವ್ರು ಯಾವತ್ತಿದ್ರು ಅವ್ರ ಅಣ್ಣನ ಮಾತನ್ನೇ ಕೇಳೋದು, ಮನೆಯವ್ರಿಗೇನೆ ಮೊದಲನೇ ಪ್ರಿಫರೆನ್ಸ್ ಕೊಡೋದು. ಇನ್ನೂ ಹೇಳಬೇಕು ಅಂದರೆ ಅವ್ರವ್ರ ಜೀವನದಲ್ಲಿ ಮೊದಲನೇ ಸ್ಥಾನನ ನನಗೇ ಕೊಟ್ಟಿರೋದು. ಮೊದಲನೇ ಮತ್ತೆ ಕೊನೆ ಸ್ಥಾನ ನಿಮ್ಮದೇ ಆಗಿರಬೇಕು ಚಿಕ್ಕತ್ತೆ. ಅದು ನಿಮ್ಮ ಹಕ್ಕು, ನಮ್ಮ ಆಸೆ ಕೂಡ. ಅರ್ಥ ಆಯ್ತಲ್ವಾ ಕೀರ್ತನ? ಮನೆ ಸೊಸೆ ಅನ್ನೋದು ಒಂದು ಜವಾಬ್ದಾರಿ. ಅದು ನನ್ನ ಜವಾಬ್ದಾರಿ. ನನ್ನ ಜವಾಬ್ದಾರಿನ ನಿಭಾಯಿಸೋದಕ್ಕೆ ಬಿಡು. ನೀನು ಸುಮ್ಮನಿರು. ನೋ ವೇ. ಸೊಸೆ ಅಂತ ನಿನಗೇನು ಕಿರೀಟ ಕೊಟ್ಟಿದ್ದಾರ? ಇಲ್ಲ ತಾನೆ? ಕೀರ್ತನ, ಇಂಥ ವಿಚಾರದಲ್ಲೆಲ್ಲ ಜಗಳ ಮಾಡಬಾರ್ದು. ಅದು ದೊಡ್ಡೋರ್ ಮುಂದೆ. ಎಲ್ಲರನ್ನೂ ಎಷ್ಟು ಚೆನ್ನಾಗಿ ಯಾಮಾರಿಸ್ತೀಯ ಅಲ್ವಾ ಸತ್ಯ ನೀನು? ಅಲ್ಲ, ಇಷ್ಟೊತ್ತು ಸುಮ್ಮನಿದ್ದೋಳು ನೀನು. ನಾನು ಪೂಜೆ ಮಾಡ್ತೀನಿ ಅಂದ ತಕ್ಷಣ ನಾನೂ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಹೌ ಚೀಪ್ ಆಫ್ ಯು ಸತ್ಯ. ಅಮ್ಮ ಕೀರ್ತನ, ನೀವೇನು ಪೂಜೆ ಮಾಡಬೇಕು ಅಂತಿದ್ದೀರೋ ಇಲ್ಲ ಯುದ್ಧ ಮಾಡಬೇಕು ಅಂತಿದ್ದೀರೋ? ಅಮ್ಮ ಹೇಗೆ ಮಾತಾಡ್ತಿದ್ದಾಳೆ ಅಂತ ನೀನೇ ನೋಡ್ತಿದ್ಯಾ ತಾನೆ? ಇಷ್ಟೆಲ್ಲ ಆದ್ರೂ ಏನು ಮಾತಾಡದೆ ನೀನು ಯಾಕೆ ಸುಮ್ಮನೆ ಕೂತಿದ್ಯಾ? ಈ ಅಪ್ಪ ನೋಡಿದ್ರೆ ಇವರು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಂಗಿದ್ಮೇಲೆ ಈ ಮನೆಯಲ್ಲಿ ನನಗೆ ಬೆಲೆನೇ ಇಲ್ವಾ? ಅಯ್ಯೋ, ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಪೂಜೆ ಮಾಡ್ತಾ ಇರೋದು ಮನೇಲಿ ಎಲ್ರಿಗೂ ನೆಮ್ಮದಿ ಸಿಗಲಿ ಅಂತ, ಈ ಥರ ಕಿತ್ತಾಡ್ಲಿ ಅಂತಲ್ಲ. ಕೀರ್ತನ, ಪೂಜೆ ಮಾಡುವಾಗ ಎಲ್ಲರೂ ಕೈ ಮುಗಿಬಹುದು, ಆದರೆ ಪೂಜೆನ ಒಬ್ಬರೇ ಮಾಡಿ ಮಂಗಳಾರತಿ ಕೊಡೋಕ್ಕಾಗದು ಅಲ್ವಾ? ಹಾಮ, ಅದನ್ನೇ ನಾನು ಹೇಳ್ತಾ ಇರೋದು. ಹೇಳು ಇವಳಿಗೆ ಆ ಪೂಜೆನ ನಾನೇ ಮಾಡ್ತೀನಿ ಅಂತ. ಕೀರ್ತನ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆಯಿತು, ನೀವಿಬ್ಬರು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ನಾನು ಅದನ್ನು ತಡೆಯಲ್ಲ. ಆದರೆ ನಂದೊಂದು ಷರತ್ತಿದೆ. ಏನತ್ತೆ? ನಾಳೆ ಬೆಳಿಗ್ಗೆ ಇಬ್ರು ಪೂಜೆಗೂ ಮುನ್ನ ಕನಕಧಾರ ಸ್ತೋತ್ರವನ್ನ ನೋಡ್ಕೊಳ್ಳದೆ ಹೇಳಬೇಕು. ಯಾರು ತಪ್ಪಿಲ್ಲದೆ ಪೂರ್ತಿ ಸ್ತೋತ್ರ ಹೇಳ್ತಾರೋ ಅವರೇ ಪೂಜೆ ಮಾಡೋದು. ಅಕ್ಕ, ಇದು ಹೇಗಾಗತ್ತೆ ಒಂದೇ ದಿನದಲ್ಲಿ ಕಲ್ತ್ಕೊಂಡು ಹೇಳೋದಕ್ಕೆ? ಅಷ್ಟೇ ತಾನೇ? ಸಿಂಪಲ್ ಅಮ್ಮ. ಈ ಕಂಡೀಷನ್ ನನಗೆ ಓಕೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ ಸಾಕು ನೀವು ಕ್ಲೀನ್ ಮಾಡಿದ್ದು. ನಿಮಗೆ ಕೆಲಸ ಇದೆಯೋ ಏನೋ? ನಿಮ್ಮ ಕೈಲೆಲ್ಲ ಪೊರ್ಕೆ ಕೊಟ್ಬಿಟ್ಟೆ, ನಾನು ಏನೂ ಕೇಳಲೇ ಇಲ್ಲ. ಟೈಮ್ ಆಯಿತು ಅನ್ಸುತ್ತೆ, ಸಾರಿ. ಸಿದ್ದಮ್ಮ, ಇಷ್ಟೊತ್ತವರೆಗೂ ನಗ್ತಾ ಇದ್ದೆ, ಈಗೇನಾಯ್ತು? ಫ್ರೆಂಡ್, ಅದು ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆಯಲ್ವಾ, ಅದಕ್ಕೆ ನಾನು ಹೊರಡ್ತೀನಿ. ಆಯ್ತಾ? ಇನ್ನೂ ಸ್ವಲ್ಪ ಹೊತ್ತಿರ್ಬೋದಲ್ವಾ ಫ್ರೆಂಡ್? ಪ್ಲೀಸ್. ನೆಕ್ಸ್ಟ್ ಟೈಮ್ ಪಕ್ಕ ಬರ್ತೀನಿ. ಓಕೆ? ಇಫ್ ಯು ಡೋಂಟ್ ಮೈಂಡ್ ಮೀ ಆಸ್ಕಿಂಗ್ ಯು ದಿಸ್, ನಿಮ್ಮ ಲಾಯರ್ ಬಂದಿದ್ರು ಅನ್ಸುತ್ತಲ್ವಾ? ಅವ್ರ ಕಡೆಯಿಂದ ಎನಿ ಅಪ್ಡೇಟ್? ಇಟ್ಸ್ ಓಕೆ, ಐ ಗೆಟ್ ಇಟ್. ಫ್ರೆಂಡ್, ನಿನ್ ಮತ್ತೊಂದ್ಸಲ ಬರ್ಬೇಕು, ಓಕೆನಾ?
ಯಾ ಶ್ಯೂರ್. ನಿಮ್ಮ ಬಾಕ್ಸ್ ಸಿಗೋವರೆಗೂ ಈ ಬಾಕ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಈ ಬಾಕ್ಸ್ ನಂದಲ್ಲ, ನಾನು ಹೇಗೆ ತಗೊಳ್ಳಿ? ಐ ಅಂಡರ್ಸ್ಟ್ಯಾಂಡ್. ಈ ಬಾಕ್ಸ್ಗೋಸ್ಕರ ಮಾರ್ಕೆಟೆಲ್ಲ ಅಲ್ದಿದ್ದೀನಿ. ಇಟ್ಸ್ ಓಕೆ. ಬಾಯ್. ಥ್ಯಾಂಕ್ ಯು. ಸಿಹಿ ಇವತ್ತು ತುಂಬ ಖುಷಿಯಾಗಿತ್ತು. ನಾನು ಅಷ್ಟೇ. ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್. ಬಾಯ್. ಓಯ್, ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ, ಈಗೇನೈತೆ? ನನ್ನ ಫ್ರೆಂಡ್ಗೆ ಬೇಜಾರಾಗಬಾರ್ದು ಅಂತ ಸುಮ್ಮನಿದ್ದೆ. ನೀನಂತೂ ಎಲ್ಲೂ ಕರ್ಕೊಂಡು ಹೋಗಲ್ಲ. ಅವ್ರು ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಿನ್ಗೆ ಬಿಡಲ್ಲ. ಅವ್ರು ಕೊಟ್ಟಿದ್ದ ಬಾಕ್ಸ್ ತಗೊಂಡಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮನ ಜೊತೆ ವೀಕೆಂಡ್ ಅಲ್ಲಿ ಎಲ್ಲೆಲ್ಲೋ ಹೋಗ್ತಾರೆ. ನಾನಂತೂ ಎಲ್ಲೂ ಹೋಗಲ್ಲ, ಒಬ್ಳೇ ಇರ್ಬೇಕು. ನಾನು ಜೊತೆ ಟು. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣಪ್ಪ. ಯಾವಾಗ ಖುಷಿಯಾಗಿರ್ತಾರೆ, ಯಾವಾಗ ಬೈತಾರೆ, ಒಂದೂ ಗೊತ್ತಾಗಲ್ಲ. ಓ ಐ ಸಿ. ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳಕ್ ಹೊರಟಿದ್ದೀರಾ ತಾವುಗಳು ಅಂತ ಆಯ್ತು. ಮುಚ್ಚ ಬಾಯ್. ಆಯ್ತಪ್ಪ, ಮುಂದುವರ್ಸು. ಅಲ್ಲ, ಸಿಹಿನ ಹೆಲಿಕಾಪ್ಟರ್ ಕರ್ಕೊಂಡು ಹೋಗೋಣ ಅಂದ್ರೆ ಅದು ಆಫೀಸ್ ದುಡ್ಡು, ರಿಜೆಕ್ಟೆಡ್. ಈ ಬಾಕ್ಸ್ ಆದ್ರೂ ತಗೊಳ್ಳಿ ಅಂದ್ರೆ ಅದು ರಿಜೆಕ್ಟೆಡ್. ಹೋಗ್ಲಿ, ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಿದ್ರೆ ಕೇಳಿ ಅಂತ ಹೇಳಕ್ ಹೋದ್ರು ರಿಜೆಕ್ಟೆಡ್. ಕರೆಕ್ಟ್ ಮಗ. ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ. 1000 ಸಮಸ್ಯೆ ಇದೆ, ಆದ್ರೆ ಅವ್ರಿಗೆ ತನಗಿಂತ ಬೇರೆಯವ್ರ ಮೇಲೆ ಕಾಳಜಿ ಜಾಸ್ತಿ. ಹೌದೌದು, ಅದು ಕರೆಕ್ಟ್. ನಾನು ನೋಡಿದ್ದೀನಿ. ಅದ್ ಬಿಟ್ಬಿಡು, ಪಕ್ಕದ ಮನೆಯವ್ರನ್ನ ಸ್ವಂತ ತಂದೆ ತಾಯಿ ತರ ನೋಡ್ಕೊಂತಾರೆ. ಮೊನ್ನೆ ಆಫೀಸ್ ಬೋನಸ್ ಬಂತಲ್ಲ, ಅದ್ರಲ್ಲಿ ವಾಷಿಂಗ್ ಮಿಷಿನ್ ಕೊಡ್ತಿದಾರಪ್ಪ. ಅವರು ಅಷ್ಟೇ, ಸೀತಾ ಬರೋವರೆಗೂ ಅದನ್ನ ಆನ್ ಮಾಡದೆ ಕೂತಿದ್ದಾರೆ. ಈ ತರನು ಬದುಕಕ್ ಸಾಧ್ಯನಾ ಅಂತ ಆಶ್ಚರ್ಯ. ಅವ್ರ ಅಷ್ಟೆಲ್ಲ ಟೆನ್ಷನ್ ಮಧ್ಯೆನು ಅವ್ರು ಅಷ್ಟೇ ಇಂಟೆನ್ಸ್ ಆಗಿ ಬದುಕ್ತಿದ್ದಾರೆ. ಅವರೆಲ್ಲ ಆ ಖುಷಿ ಉಳಿಬೇಕು ಅಂದ್ರೆ ಅವ್ರ ಅದೇ ಮನೇಲಿ ಇರ್ಬೇಕು. ಸಿಹಿನೂ ಅಷ್ಟೇ, ಅದೇ ವಾತಾವರಣದಲ್ಲಿ ಬೆಳಿಬೇಕು. ಈಗೇನ್ ಸೊಲ್ಯೂಷನ್ ಹುಡುಕಿದ್ಯಾ? ಸೀತಾಗೆ ಅಡ್ವಾನ್ಸ್ ಸ್ಯಾಲರಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬೇಕು. ಆದ್ರೆ ಅದನ್ನ ಹೇಳಕ್ಕೂ ಅವಕಾಶ ಸಿಗ್ತಿಲ್ವೋ ಮಗ? ನಮ್ಮ ಆಫೀಸಲ್ಲಿ ಅಡ್ವಾನ್ಸ್ ಸ್ಯಾಲರಿ ಅಪ್ಲೈ ಮಾಡೋದಕ್ಕೆ ಏನೇನು ಪ್ರೊಸೀಜರ್ ಇದೆ ಅಂತ ನೀಟಾಗಿ ಹೇಳ್ತೀಯಾ? ಪ್ರೊಸೀಜರ್ ಎಲ್ಲ ಯಾಕೋ, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡಿದ್ರೆ ಆಯ್ತು. ನೋನು, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ನನಗೆ ಕ್ಲಾರಿಟಿ ಇರಬೇಕು. ಸೊ ಪ್ಲೀಸ್ ಹೆಲ್ಪ್ ಮೀ ಔಟ್. ಹೌದು, ನೀನು ಕ್ಲಾರಿಟಿ ತಗೊಂಡು ಎಲ್ಲ ಸಾಲ್ವ್ ಮಾಡ್ಕೊಂಡ್ಬಿಡ್ತೀಯ, ನಾನು ಸಿಗಾಕೊಂಡ್ಬಿಡ್ತೀನಿ. ನನಗೆ ಹೆಲ್ಪ್ ಮಾಡೋರು ಯಾರು? ಅಲ್ಲ, ನೀನು ಯಾರ ಹತ್ರ ಸಿಗಾಕೊಂಡಿದ್ಯಾ? ಏನಿಲ್ಲ ಬಿಡು. ಈಗ ನನಗೊಂದು ವಿಷಯ ಕ್ಲಾರಿಟಿ ಕೊಡು. ಅಬ್ರಾಡ್ಗೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಅಲ್ವಾ? ನಾವಿಲ್ಲಿ ತಗೊಂಡಿರೋ ರೆಸ್ಪಾನ್ಸಿಬಿಲಿಟೀಸ್ನ ನೀಟಾಗಿ ಕಂಪ್ಲೀಟ್ ಮಾಡಬೇಕು. ಅದು ಕಂಪ್ಲೀಟ್ ಆಗೋವರೆಗೂ ಇಲ್ಲಿಂದ ಎಲ್ಗೂ ಹೋಗಲ್ಲ. ಆಹಾ, ಎಂಥ ಮಾತು, ಎಂಥ ಮಾತು. ಸರ್ಕ್ಯಾಸ್ಟಿಕ್ ಇಲ್ಲ ಮಗ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ನಿನ್ನ ಜೀವನ ಈಗ ಟಾಪ್ ಗೇರ್ಗೆ ಬಂದಿದೆ. ಅಣ್ಣ, ಅದೇ ಖುಷಿಲಿ ಟಾಪ್ ಗೇರ್ಗೆ ಹಾಕಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಇನ್ನು ಚಿಕ್ಕ ಹುಡುಗ ಅನ್ಕೊಂಡಿದ್ಯಾ? ನಿನಗಿಂತ ಚಿಕ್ಕವನೇ ಅಲ್ವಾ ಅಣ್ಣ? ಜೋಕಾ? ಇದು ತಗೋ, ಈ ಜ್ಯೂಸ್ ತಗೋ. ವಾವ್, ಈ ತಮ್ಮನ ಮೇಲೆ ನಿಂಗೆ ಇಷ್ಟೊಂದು ಪ್ರೀತಿನಾ? ಸೋ ಸ್ವೀಟ್ ಆಫ್ ಯು ಬ್ರದರ್. ಇರು, ಆ ಜ್ಯೂಸ್ ನಿನಗಲ್ಲ. ಮತ್ತೆ ಭಾಗ್ಯಂಗೆ. ವೈಫ್ಗೋಸ್ಕರ ಜ್ಯೂಸು? ಕೇರಿಂಗಾ? ಹಾಗೆಲ್ಲ ಏನಿಲ್ವೋ, ತಗೊಂಡೋಗೋ. ಹಾಗಿದ್ರೆ ನೀನೇ ಕೊಡು. ಶಟ್ ಅಪ್ ಅಂಡ್ ಜಸ್ಟ್ ಡೂ ವಾಟ್ ಐ ಸೇ. ಓಕೆ ಓಕೆ. ಶ್ರೀರಾಮನವಮಿ ಅಲ್ವಾ? ಆ ರಾಮಂಗೆ ಲಕ್ಷ್ಮಣ ಹೇಗೋ, ಈ ಮಿತ್ರಂಗೆ ವಿವೇಕ್ ಹಾಗೆ. ಅಣ್ಣ ಏನ್ ಹೇಳಿದ್ರು ಮಾಡ್ತಾನೆ. ಅದ್ಗೆ
ಅದಕ್ಕೆ ಜ್ಯೂಸ್. ಬೇಡ ವಿವೇಕ್, ಮೊದಲು ಸ್ವೀಟ್ಸ್ ಎಲ್ರಿಗೂ ಕೊಡ್ಬೇಕು. ಅದಕ್ಕೆ ನೀವು ಕುಡಿದಿದ್ರೆ ಅಣ್ಣ ನಂಗ್ ಬೈತಾನೆ. ಇದು ನಿಮ್ ಅಣ್ಣ ಕೊಟ್ರಾ? ಹೌದು ಅದಕ್ಕೆ, ಭಾಗ್ಯಂಗೆ ಕೊಡು ಅಂತ ಹೇಳ್ ಕಳಿಸಿದ್ದು. ತಗೊಳ್ಳಿ ಅದಕ್ಕೆ, ಕುಡೀರಿ. ನಾನ್ ಕೊಟ್ರೆ ಕುಡಿಯೋಕ್ ನಿಮ್ ಹತ್ರ ಟೈಮ್ ಇಲ್ಲ. ಅದೇ ಅಣ್ಣ ಕೊಟ್ಟಿದ್ದು ಅಂದಿದ್ದಕ್ಕೆ ಒಂದು ಡ್ರಾಪ್ ಕೂಡ ಬಿಡ್ಲಿಲ್ಲ. ಪಾರ್ಶಾಲಿಟಿನಾ? ಅದೇನಿಲ್ಲ ವಿವೇಕ್. ಈ ಹುಡುಗನ್ ನೋಡಿದ್ರೆ ನಾನ್ ಅನ್ಕೊಂಡಷ್ಟು ಕೆಟ್ಟವನಂತೂ ಖಂಡಿತವಾಗ್ಲೂ ಅಲ್ಲ. ಯಾವ ಹುಡುಗ ಅಕ್ಕ? ಯಾರು ಇಲ್ಲ ಕಣೋ, ನಡಿ. ಏನ್ ಕಥೆ? ಏನ್ ಕಥೆನೋ? ಇಲ್ಲಿ ಯಾರ್ದೋ ಮನ್ಸ್ ಬದ್ಲಾಗ್ತಿದ್ಯಲ್ಲ. ಬರ್ತಾ ಬರ್ತಾ ರಾಯರ್ ಮನ್ಸು ಕರಗ್ತಿದೆ. ಸ್ಟಾಪ್. ಸ್ಟೂಪಿಡ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೋ ಬಂದೆ ಮತ್ತೆ ನೀನು? ಚೆನ್ನಾಗಿ ಕೇಳಿದೆ. ಬೆಳಿಗ್ಗೆ ಎಲ್ಲ ಬಂದು ಗಿಣಿಗೆ ಹೇಳ್ದಂಗೆ ಹೇಳ್ಬಿಟ್ಟು ಹೋಗಿದ್ದೀನಿ. ಅಷ್ಟೆಲ್ಲ ಹೇಳಿದ್ರು ನಿನ್ನ ಸೊಸೆನ್ ಯಾವ್ದೋ ದೇವಸ್ಥಾನ ಕಳಿಸಿ ಮದುವೆ ಮಾಡಿಸಿದ್ಯಲ್ಲ, ಎಷ್ಟಿರ್ಬೇಕು ನಿನಗೆ? ಹೌದು ಹೌದು ಮಾಡಿಸಿದ್ದೀನಿ. ಅದನ್ನ ವಿಚಾರಿಸೋದಕ್ಕೆ ನೀನು ಯಾರು? ನಾನು ಈ ಮನೆಯಿಂದ ಹೆಣ್ಣು ತಗೊಂಡು ಹೋದವನು. ಹೆಣ್ಣು ತಗೊಂಡು ಹೋಗಿದ್ದಲ್ಲ, ಹೆಣ್ಣು ಓಡ್ ಬಂದಿದ್ದು. ನಿನಗೆ ಮಾತಾಡೋದಕ್ಕೆ ನೈತಿಕತೆನೇ ಇಲ್ಲ. ಮುಚ್ಚ ಬಾಯಿ ಮುದ್ಕ. ನನಗೂ ಒಬ್ಬಳು ಮಗಳಿದ್ದಾಳೆ. ನಾವು ನಿಮ್ಮ ಸಂಬಂಧಿಕರು ಅಂತ ಗೊತ್ತಾದ್ರೆ ನಾಳೆ ನನ್ನ ಮಗಳನ್ನ ಯಾರ ಮದುವೆ ಮಾಡ್ಕೋತಾರೆ? ನಮ್ಮ ಹೆಸರು ಬೀದಿಗೆ ಬರೋ ಹಾಗೆ ಮಾಡಿದ್ಯಲ್ಲ, ಇನ್ನು ನಾನು ಸುಮ್ಮನೆ ಕೂತಾಗಲ್ಲ ನಿನ್ನ. ಏನ್ರಿ ಮಾಡ್ತಾ ಇದೀರಾ? ಬಿಡ್ರಿ ತಾತನ, ಇಲ್ಲಾಂದ್ರೆ ಸುಮ್ನಿರಲ್ಲ ಅಷ್ಟೇ. ಸುಮ್ನೆ ನಿಂತ್ಕೊಳ್ಳಮ್ಮ, ಕಂಡಿದ್ದೀನಿ ಒಂದು ಬಿಟ್ಲು ಬುದ್ಧಿ ಹೇಳಕ್ಕೆ. ಏನೋ ಏನೋ ಅನ್ಕೊಂಡಿದ್ಯಾ ನನ್ನನ್ನ? ನಿನಗೆ ಬೇಕಾದಾಗ ನಮ್ಮ ಮನೆಗೆ ಬಂದು ನಿಮ್ಮ ಅಮ್ಮನ ವಿರುದ್ಧ ನಿಮ್ಮ ತಾತನ ವಿರುದ್ಧ ಮಾತಾಡೋದಿಕ್ಕೆ ನಿಮ್ಮ ಮನೆ ಕರ್ಕೊಂಡ್ ಬರ್ತೀಯ. ಈಗ ನನ್ನ ಮೇಲೆ ಕೈ ಮಾಡಿದ್ಯಾ? ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ತಾತಂಗೆ ಬೇರೆಯವರು ಬುದ್ಧಿ ಹೇಳಿ ಆಗ್ಲಾದ್ರೂ ಸೀರಿಯಸ್ನೆಸ್ ಅರ್ಥ ಆಗುತ್ತೆ ಅಂತ ಬಂದ್ ಮಾತಾಡ್ ಹೋದ್ರಿ ತಾನೆ. ಈಗ ರೌಡಿಗಳು ಕರ್ಕೊಂಬನ್ನಿ ಅಂತ ನಾನು ಹೇಳಿದ್ನ? ನಮ್ ತಾತನ ಮೇಲೆ ಕೈ ಮಾಡಕ್ ಬಂದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀರಾ? ನನಗೆ ಬಾಕ್ಯ ನೀನು? ಯಾರ ಮುಖ ನೋಡ್ತಿದ್ದೀರ? ಹಾಕೋ ನಾಲ್ಕು. ಒಂದ್ ಹೆಜ್ಜೆ ಮುಂದೆ ಇಟ್ರು ಅಷ್ಟೇ. ನಾನೊಂದು ಏಡ್ ಕೊಟ್ರೆ ನೀವ್ಯಾರು ಮನೆಗೆ ವಾಪಸ್ ಹೋಗಲ್ಲ ಅಷ್ಟೇ. ನೆನ್ಪಿರ್ಲಿ. ಗಲಾಟೆ ಆಗ್ತಾ ಇದೆ ಅಂತ ಗೊತ್ತಾದಾಗೆ ಪೊಲೀಸ್ಗೆ ಫೋನ್ ಮಾಡಿ ಬಂದಿದ್ದೀನಿ. 2 ನಿಮಿಷ ವೆಯ್ಟ್ ಮಾಡಿ, ಬರ್ತಾರೆ. ಏನ್ ನಾನ್ ನೋಡ್ದೆ ಇರೋ ಪೊಲೀಸ? ವಯಸ್ಸಾದವ್ರು ಇದಾರೆ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಿನ ಸಲ ನಿನ್ನ ಸುಮ್ಮನೆ ಬಿಡೋದಿಲ್ಲಲೇ. ಮುಂದಿನ ಸಲ ಅಂತೆ
ನೋಡ್ಕತ್ತೀನಿ ನಿನ್ನ ನಡಿ ಹೋಗೋಣ ನೋಡ್ಕತ್ತೀನಿ ಹೆಚ್ಚಿಗೆ ಹುಡುಗರು ಕರ್ಕೊಂಡ್ ಬರ್ತೀನಿ. ಅಪ್ಪ ತಾತ ನಿಮ್ಗೇನು ಆಗಿಲ್ಲ ತಾನೆ? ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ನಾನೀಗ ಬಂದಿದ್ದು ನನ್ನ ಕಣ್ಣಲ್ಲಿ ಇದನ್ನೆಲ್ಲ ನೋಡೋಕ್ಕಾಗಲ್ಲ ಅಂತ. ನಾನು ಇಲ್ಲದ ಟೈಮಲ್ಲಿ ಬರ್ಬೋದವರು. ಹುಷಾರಾಗಿರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.